ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಶರಣರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬೀಳಲಿಕ್ಕಿದೆ. ಈಗಾಗಲೇ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಪ್ರಕರಣ ಮೊದಲ ಪ್ರಕರಣದ ತೀರ್ಪು ಇವತ್ತು ಬರ್ತಾ ಇರೋದು. ಈಗಾಗಲೇ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಕೋರ್ಟ್ ಹಾಲ್ಗೆ A1 ಶಿವಮೂರ್ತಿ ಕೂಡ ಆಗಮಿಸಿರೋದು. ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಜಡ್ಜ್ JC ಹಡಪದವರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಬರಲಿಕ್ಕಿದೆ. ಈ ಮೊದಲ ಪೋಕ್ಸೋ ಕೇಸ್ ಏನಿದೆಯಲ್ಲ ಅದರ ಚಾರ್ಜ್ ಶೀಟ್ A ಮತ್ತು B ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈಗ ತೀರ್ಪು ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಈ ಮಹತ್ವದ ತೀರ್ಪಿನ ಹಿನ್ನೆಲೆಯಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಮುರುಘಾ ಶ್ರೀ ಶಿವಮೂರ್ತಿ ಅವರು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಇವರ ಜೊತೆ ಪ್ರಕರಣದ ಎರಡನೇ ಆರೋಪಿ ಅಕ್ಯೂಸ್ಡ್ 2 ರಶ್ಮಿ ಹಾಗೆ ನಾಲ್ಕನೇ ಆರೋಪಿ A4 ಮಠದ ಮ್ಯಾನೇಜರ್ ಪರಮಶಿವಯ್ಯ ಆತ ಕೂಡ ಕೋರ್ಟಿಗೆ ಆಗಮಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನು ನ್ಯಾಯಾಧೀಶರಾದಂತಹ JC ಹಡಪದವರು ಪ್ರಕರಣದ ವಿಚಾರಣೆ ನಡೆಸಿದ್ದಾರೆ. ವಾದ ಪ್ರತಿವಾದ ಎಲ್ಲ ಆಲಿಸಲಾಗಿದೆ. ಕಳೆದ 3 ವರ್ಷಗಳಿಂದ ನಡೀತಾ ಇರುವಂತಹ ಪ್ರಕರಣ ಇದು. ಇವತ್ತು ಬೆಳಗ್ಗೆನೆ ಈ ಪ್ರಕರಣಕ್ಕೆ ತೀರ್ಪು ಪ್ರಕಟ ಆಗುವಂತ ಸಂಭವ ಇತ್ತು, ನಿರೀಕ್ಷೆ ಇತ್ತು. ಬಟ್ ನ್ಯಾಯಾಧೀಶರು ತೀರ್ಪು ಪ್ರಕಟಣೆಯನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ್ರು. ಈಗ ಲಭ್ಯ ಇರುವಂತ ಮಾಹಿತಿ ಪ್ರಕಾರ ಕೋರ್ಟ್ ಹಾಲ್ಗೆ ಈ ಎಲ್ಲ ಆರೋಪಿಗಳು ಬಂದಿದ್ದಾರೆ. ನ್ಯಾಯಾಲಯ ಕೂಡ ತನ್ನ ತೀರ್ಪು ಪ್ರಕಟ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಕೇಸಿನ ಹಿಸ್ಟ್ರಿ ಒಂದ್ ಸ್ವಲ್ಪ ನಾವು ಗಮನಿಸೋದಾದ್ರೆ ಮುರುಘಾ ಶ್ರೀ ವಿರುದ್ಧ ದಾಖಲಾದಂತ ಮೊದಲ ಪೋಕ್ಸೋ ಪ್ರಕರಣ ಯಾವುದು ಕೇಳಿದ್ರೆ ಶಾಲಾ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಮಾಡಿದಂತ ಪ್ರಕರಣ ಇದು. ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗ್ತಿರೋದು. ಚಾರ್ಜ್ ಶೀಟ್ A ಮತ್ತು B ಎರಡಕ್ಕೆ ಸಂಬಂಧಪಟ್ಟಂತ ವಿಚಾರ ಇದು. ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು JC ಹಡಪದವರು ಈ ಮಹತ್ವದ ತೀರ್ಪನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಧು ನಾಗರಾಜ್, ಈಗ ಬೆಳಗ್ಗೆ ತೀರ್ಪು ಬರುತ್ತೆ ಅನ್ನುವ ನಿರೀಕ್ಷೆ ಇತ್ತು, ಬಟ್ ಮಧ್ಯಾಹ್ನಕ್ಕೆ ಅದನ್ನ ಮುಂದೂಡಲಾಗಿತ್ತು. ಸದ್ಯ ಕೋರ್ಟ್ ಹಾಲ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಯಾರೆಲ್ಲ ಹಾಜರಿದ್ದಾರೆ, ತೀರ್ಪು ಪ್ರಕಟ ಆಗ್ತಾ ಇದೆಯಾ, ಹೇಗೆ? ಅದು ಪ್ರಜ್ವಲ, ಪ್ರಮುಖವಾಗಿ ದೇಶಾದ್ಯಂತ ಈ ಒಂದು ಕೇಸ್ ಒಂದು ಸಂಚಲನಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ದೇಶದ ಒಂದು ದೊಡ್ಡ ಮಠ ಅಂದ್ರೆ ಚಿತ್ರದುರ್ಗದ ಬೃಹನ್ ಮಠದ ಪೀಠಾಧಿಪತಿ ಏನು ಮುರುಘಾಶ್ರೀ ಅಂತ ಹೇಳಿದ್ರೆ ಆ ಮುರುಘಾಶ್ರೀ ಅವರೇ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ಏನ್ ಸಿಕ್ಕಾಕೊಂಡಿದ್ರು. ಈ ಒಂದು ಏನು ಪ್ರಕರಣ ಇಡೀ ದೇಶಾದ್ಯಂತ ಒಂದು ಸಂಚಲನ ಕಾರಣವಾಗಿತ್ತು. ಅದಾದ ಬಳಿಕ ಏನು ಪ್ರಕರಣ ಚಿತ್ರದುರ್ಗದಲ್ಲಿ ಏನ್ ಪ್ರಕರಣ ಇತ್ತು ಆ ಒಂದು ಇಷ್ಟು ದಿನ ವಿಚಾರಣೆ ಮುಗಿದ ಬಳಿಕ ಇವತ್ತು ಏನು ಬೆಳಗ್ಗೆ ಈ ಒಂದು ವಿಚಾರಣೆ ಬಳಿಕ ಒಂದು ತೀರ್ಪು ಪ್ರಕಟಿಸುವ ಸಾಧ್ಯತೆ ಇತ್ತು. ಆದ್ರೆ ಏನು ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಏನು ಮಧ್ಯಾಹ್ನಕ್ಕೆ ಈ ಒಂದು ತೀರ್ಪನ್ನ ಮುಂದೂಡಿತು. ಪ್ರಮುಖವಾಗಿ ಶಿವಮೂರ್ತಿ ಏನು ಮುರುಘಾಶ್ರೀ ಶಿವಮೂರ್ತಿ ಪರ ಏನು ಖ್ಯಾತ ವಕೀಲ ಇರ್ತಕ್ಕಂಥ CV ನಾಗೇಶ್ ಅವರು ಈ ಒಂದು ಅವರ ಪರವಾಗಿ ಒಂದು ಏನ್ ನ್ಯಾಯ ಮಂಡನೆ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ A1 ಆಗಿ ಮುರುಘಾಶ್ರೀ ಮತ್ತು A2 ಆಗಿ ವಾರ್ಡ್ ರಶ್ಮಿ ಹಾಗೂ ಅಲ್ಲಿರ್ತಕ್ಕಂಥ ಏನು ಎಲ್ಲಾ ಸಿಬ್ಬಂದಿಗಳು ಒಟ್ಟು 5 ಜನರ ಮೇಲೆ ಈ ಒಂದು ಕೇಸ್ ಏನ್ ದಾಖಲಾಗಿತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಕಳೆದ ವರ್ಷ ಕೂಡ ಚಾರ್ಜ್ ಶೀಟ್ ಅನ್ನ ಏನು ಚಿತ್ರದುರ್ಗ ಪೊಲೀಸರು ಏನು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅಂದ್ರೆ 2 ಕೇಸ್ಗಳು ಈ ಒಂದು ಮುರುಘಾಶ್ರೀ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಮೊದಲನೇ ಕೇಸ್ನ ಒಂದು ಶಿಕ್ಷೆ ಪ್ರಕಟ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ 2 ರೀತಿಯಲ್ಲಿ ಈ ಒಂದು ಪ್ರಕರಣವನ್ನ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಶಿವಮೂರ್ತಿ ಮುರುಘಾಶ್ರೀ ಯಾವುದೇ ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಮಗೆ ಈ ರೀತಿ ಏನು ಸ್ವಾಮೀಜಿ ಅವರು ಒಂದು ಯಾವುದೇ ಶಿಕ್ಷೆ ಪ್ರಕಟ ಆಗಲ್ಲ ಅಂತೇಳಿ ಇಲ್ಲಿ ಏನೇನು ಬೃಹನ್ ಮಠದ ಏನು ಭಕ್ತಾದಿಗಳು ಒಂದು ನಂಬಿಕೆ ಇಟ್ಕೊಂಡಿದ್ರೆ. ಆದ್ರೆ ಇಲ್ಲೇನು ಬಾಲಕಿ ಮೇಲೆ ಏನು ರೇಪ್ ಕೇಸ್ ಆಯ್ತು, ಆ ಒಂದು ರೇಪ್ ಕೇಸ್ ಮತ್ತು ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಶಿವಮೂರ್ತಿ ಮುರುಘಾಶ್ರೀಗೆ ಏನು ಶಿಕ್ಷೆ ಖಚಿತ ಅಂತ ಹೇಳಿ ಅವರ ಸಂಬಂಧಿಗಳು ಮತ್ತೆ ಏನಿರ್ತಕ್ಕಂಥ ಏನು ಇನ್ನಿತರ ಏನು ಒಡನಾಡಿ ಸಂಸ್ಥೆ ಇರ್ಬೋದು ಮತ್ತೆ ಇನ್ನಿತರೆ ಆ ಸಂಸ್ಥೆಗಳು ಕೂಡ ಒಂದು ಈ ಒಂದು ಶಿಕ್ಷೆ ಪ್ರಮಾಣ ಎಷ್ಟಿರ್ಬೋದು ಅಂತ ಹೇಳಿ ಒಂದು ಕಾತರದಿಂದ ಕಾಯಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಏನು ಈಗಾಗ್ಲೇ ವಿಚಾರಣೆ ಎಲ್ಲಾ ರೀತಿಯಲ್ಲೇ ಮುಗಿದಿರ್ತಕ್ಕಂಥದ್ದು. ಬೆಳಗಿನ ಶಿಕ್ಷೆ ಪ್ರಕಟ ಆಗಬೇಕಿತ್ತು, ಆದ್ರೆ ಮಧ್ಯಾಹ್ನಕ್ಕೆ ಈ ಒಂದು ಶಿಕ್ಷೆ ಈ ಒಂದು ಕೋರ್ಟ್ ತೀರ್ಪನ್ನ ಈಗ ಮುಂದೂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀರ್ಪು ಪ್ರಕಟ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಪ್ರಜ್ವಲ, ಮಧು ನಾಗರಾಜ್, ಈಗ ಹೆಜ್ಜೆ ಹೆಜ್ಜೆಗೂ ಶುರುವಾಗಿದೆ ಟೆನ್ಷನ್ ಅನ್ನುವಂಥದ್ದು. ಬಿಕಾಸ್ ಇಲ್ಲಿ ಫಿಸಿಕಲ್ ಎವಿಡೆನ್ಸ್ ನ ಜೊತೆಗೆ
ಆ ವಿಕ್ಟಿಮ್ ಸಂತ್ರಸ್ತರು ಕೊಟ್ಟಿರುವಂತಹ 164 ಸ್ಟೇಟ್ಮೆಂಟ್ ಇದು ಮುಳುವಾಗುವಂತ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಅಂಡ್ ಪೋಕ್ಸೋ ಕೇಸ್ನಲ್ಲಿ ಇದು ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ 20 ವರ್ಷ ಶಿಕ್ಷೆ. ಸೊ ಯಾವೆಲ್ಲ ರೀತಿಯಾದಂತಹ ಬೆಳವಣಿಗೆಗಳು ಸದ್ಯ ಕಂಡು ಬರ್ತಿದೆ ಅಂದ್ರೆ ಇನ್ ಕೇಸ್ ತೀರ್ಪು ವ್ಯತಿರಿಕ್ತವಾಗಿ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಗಳ ಬಗ್ಗೆ ಕೂಡ ಯೋಚನೆ ಮಾಡ್ಲಾಗ್ತಾ ಇದೆಯಾ ಹೆಂಗೆ? ಪ್ರಜ್ವಲ, ಪ್ರಮುಖವಾಗಿ ಏನು ಆ ಬಾಲಕಿಯರೇನಿತ್ತು ಅಂದ್ರೆ ಸಂತ್ರಸ್ತ ಬಾಲಕಿಯರೇನಿದ್ದು 164 ಅಡಿಯಲ್ಲಿ ಒಂದು ಏನು ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದ್ರೆ ನಮ್ಮ ಮೇಲೆ ರೇಪ್ ಆಗಿರೋದು ನಿಜ, ಮತ್ತೆ ಅಂತೇಳಿ ಏನು ಹಾಸ್ಟೆಲ್ ನಲ್ಲಿ ಈ ರೀತಿಯಾದ ಒಂದು ಪ್ರಕರಣ ಆಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಆದ್ರೆ ಇದೆಲ್ಲ ವಿಚಾರಗಳು ಸುಳ್ಳು ಅಂತೇಳಿ ಈ ಮುರುಘಾ ಶ್ರೀಗಳ ಪರವಾಗಿರ್ತಕ್ಕಂಥ ವಕೀಲರು ಒಂದು ವಾದ ಮಂಡನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲವನ್ನ ಗಮನಿಸಿರ್ತಕ್ಕಂಥ ಆ ಚಿತ್ರದುರ್ಗ ನ್ಯಾಯಾಲಯ ಯಾವ ರೀತಿಯಾಗಿ ಈ ಒಂದು ತೀರ್ಪನ್ನ ಪ್ರಕಟಿಸುತ್ತೆ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಸ್ವಾಮೀಜಿ ಅವರಿಗೆ ಒಂದು ಜೈಲಾಗಿ ಮತ್ತೆ ಬೇಲ್ ಮೂಲಕ ಏನು ಬಿಡುಗಡೆ ಆಗಿದ್ರು. ಆ ಚಿತ್ರದುರ್ಗ ಮತ್ತು ಚಿತ್ರದುರ್ಗದಲ್ಲಿರ್ತಕ್ಕಂಥ ಮಠ ಏನಿದೆ ಅಲ್ಲಿ ವಾಸ ಇರಂಗಿಲ್ಲ ಅಂತೇಳಿ ಒಂದು ಆದೇಶ ಕೂಡ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಮುರುಘಾ ಶ್ರೀಗಳು ಒಂದು ದಾವಣಗೆರೆಯ ಶಿವಗಾಶ್ರಮದಲ್ಲಿ ಒಂದು ವಾಸ ಆಗಿದ್ರು. ಇವತ್ತು ಬೆಳಗ್ಗೆ 9 ಗಂಟೆಗೆ ಮತ್ತೆ ಚಿತ್ರದುರ್ಗದ ನ್ಯಾಯಾಲಯಕ್ಕೆ ತೆರಳಿದ್ರು. ಅದಾದೇನು ತೀರ್ಪು ಏನು ಮಧ್ಯಾಹ್ನಕ್ಕೆ ಕಾಯ್ದಿರಿಸಿತ್ತು. ಆ ಒಂದು ಕಾಯ್ದಿರಿಸಿದ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಚಿತ್ರದುರ್ಗದಲ್ಲಿ ಉಳ್ಕೊಂಡು ಮತ್ತೆ ಈಗೇನು ಈ ಕೋರ್ಟ್ ಆವರಣಕ್ಕೆ ಈಗಾಗಲೇ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಏನ್ ತೀರ್ಪಿದೆ, ಈ ಒಂದು ತೀರ್ಪು ನಿಜಕ್ಕೂ ಕೂಡ ಎಲ್ಲರನ್ನ ಕುತೂಹಲಕ್ಕೆ ಕೇಳಿಸ್ತಕ್ಕಂಥದ್ದು. ಯಾವ ರೀತಿಯಾಗಿ ತೀರ್ಪು ಬರ್ಬೋದು ಅನ್ನೋದು. ರೈಟ್, ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸೋಣ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿಗೆ ರಿಲೀಫ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳಿಗೆ ರಿಲೀಫ್ ಅಂತ ಹೇಳಿ ಗೊತ್ತಾಗ್ತಿದೆ. ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಮುರುಘಾ ಶ್ರೀಗೆ ಜೈಲೇ ಗತಿನ ಅನ್ನುವಂಥ ಪ್ರಶ್ನೆ ಇತ್ತು, ಬಟ್ ಇಲ್ಲ, ಕೋರ್ಟ್ ಇದೀಗ ಶಿವಮೂರ್ತಿ ನಿರ್ದೋಷಿ ಅಂತ ತೀರ್ಪನ್ನ ಕೊಟ್ಟಿದೆ. ಈ ಮೂಲಕ ಮುರುಘಾ ಶ್ರೀ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳೆಲ್ಲವೂ ಕೂಡ ತೊಳೆದು ಹೋದಂತಾಗ್ತಿದೆ. ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡ್ತಿರುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸದ್ಯ ಲಭ್ಯ ಆಗ್ತಿರುವಂತಹ ಲೇಟೆಸ್ಟ್ ಮಾಹಿತಿ ಇದು. ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ತೀರ್ಪು ಬಂದಿರುವಂತದ್ದು ಗೊತ್ತಾಗ್ತಾ ಇದೆ. ಮುರುಘಾ ಶರಣರ ವಿರುದ್ಧ ಮೊದಲ ಪೋಕ್ಸೋ ಪ್ರಕರಣದ ತೀರ್ಪು ಲಭ್ಯ ಆಗ್ತಿರೋದು. ಇದರಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಜೈಲ ಬಿಡುಗಡೆಯ ಅನ್ನುವಂಥ ಪ್ರಶ್ನೆ ಇತ್ತು. ಇದೀಗ ಕೋರ್ಟ್ ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ತೀರ್ಪನ್ನು ಕೊಟ್ಟಿದೆ. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ಕೇಸನ್ನ ಖುಲಾಸೆಗೊಳಿಸಿದೆ. ಯಾವ್ಯಾವ ಗ್ರೌಂಡ್ಸ್ ಮೇಲೆ ಇಂಥದ್ದೊಂದು ತೀರ್ಪು ಬಂದಿದೆ ಅನ್ನುವಂತಹ ಡೀಟೇಲ್ಸ್ ನಮ್ಗಿನ್ನೂ ಲಭ್ಯ ಆಗಬೇಕಾಗಿದೆ. ಚಿತ್ರದುರ್ಗದ ಕೋರ್ಟ್ನಿಂದ ಬರ್ತಿರುವ ಮಹತ್ವದ ತೀರ್ಪಿದು. ಹಾಗಾದ್ರೆ ಈ 164 ಸ್ಟೇಟ್ಮೆಂಟ್ನಲ್ಲಿ ಆ ದೌರ್ಜನ್ಯಕ್ಕೆ ಒಳಗಾದಂಥವರು ಸಂತ್ರಸ್ತರು ಕೊಟ್ಟಂತಹ ಹೇಳಿಕೆಗಳೆಲ್ಲವೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಆಗೋದಕ್ಕೆ ಕಾರಣ ಆಯ್ತಾ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದೆ. ಸದ್ಯ ಲಭ್ಯ ಆಗ್ತಿರುವಂತಹ ಮಾಹಿತಿ, ಕೋರ್ಟ್ ಹಾಲ್ನಿಂದ ನೇರವಾಗಿ ಗೊತ್ತಾಗ್ತಿರುವ ಮಾಹಿತಿ, ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮಾತ್ರ ಶಿವಮೂರ್ತಿ ಶ್ರೀಗೆ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 2 ಪ್ರಕರಣ, ಚಾರ್ಜ್ ಶೀಟ್ ಎ ಮತ್ತು ಬಿ. ಬಟ್ ಇದೀಗ ಮೊದಲ ಪೋಕ್ಸೋ ಕೇಸ್ನಲ್ಲಿ ಮಾತ್ರ ಶಿವಮೂರ್ತಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಚಿತ್ರದುರ್ಗ ಜಿಲ್ಲಾ ಕೋರ್ಟ್ನಿಂದ ಲಭ್ಯ ಆಗ್ತಿರುವ ಮಹತ್ವದ ತೀರ್ಪಿದು. ಈ ಮೂಲಕ ಸತತ 3 ವರ್ಷಗಳ ಕಾಲದಿಂದ ಏನ್ ನಡೀತಿತ್ತಲ್ಲ ವಾದ ಪ್ರತಿವಾದ, ಇದೆಲ್ಲವನ್ನು ಪರಿಗಣಿಸಿ ಕೋರ್ಟ್ ಶಿವಮೂರ್ತಿಗೆ ಜೊತೆಗೆ ಎಲ್ಲ ಆರೋಪಿಗಳಿಗೆ ನಿರ್ದೋಷಿಗಳು ಅಂತ ಹೇಳಿ ಒಂದು ಬಿಗ್ ರಿಲೀಫ್ ಕೊಟ್ಟಿದೆ. ಎಲ್ಲ ಆರೋಪಿಗಳನ್ನ ಚಿತ್ರದುರ್ಗದ ಕೋರ್ಟ್ ಖುಲಾಸೆಗೊಳಿಸಿದೆ. ಅಫ್ಕೋರ್ಸ್ ನಾವಿಲ್ಲಿ ಇದನ್ನ ಇಷ್ಟಕ್ಕೇನೆ ಒಂದು ಜಯ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದಲ್ಲ. ತೀರ್ಪು ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲಿ ಅಪೋಸಿಷನ್ ಕಡೆಯವರು ಮೇಲ್ಮನವಿ ಸಲ್ಲಿಸಿ ಮೇಲ್ಹಂತದ ಕೋರ್ಟಿಗೆ ಹೋಗುವಂತ ಪ್ರೊಸೀಜರ್ ಕೂಡ ಇರುತ್ತೆ. ಅದರ ಬಗ್ಗೆ ಡೀಟೇಲ್ಸ್ ನೆಕ್ಸ್ಟ್ ಹಂತದಲ್ಲಿ ನಮಗೆ ಲಭ್ಯ ಆಗುತ್ತೆ. ಸದ್ಯ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪು ಬರಬೇಕಿತ್ತು ಇವತ್ತು, ಚಾರ್ಜ್ ಶೀಟ್ ಎ ಮತ್ತು ಬಿ, ಇದರಲ್ಲಿ ಮುರುಘಾ ಶ್ರೀಗೆ ರಿಲೀಫ್ ಸಿಕ್ಕಿದೆ. A1 ಶಿವಮೂರ್ತಿ, A2 ವಾರ್ಡನ್ ರಶ್ಮಿ, ಹಾಗೆ A3 A4 ಎಲ್ಲರೂ ಕೂಡ ನಿರ್ದೋಷಿಗಳು ಅಂತ ಕೋರ್ಟ್ ಹೇಳಿದೆ. 4ನೇ ಆರೋಪಿ ಮಠದ ಮ್ಯಾನೇಜರ್ ಪರಮಶಿವಯ್ಯ. ಈ ಒಟ್ಟು 4 ಜನರಿಗೆ ಇದೀಗ ಕೋರ್ಟ್ ಒಂದು ಬಿಗ್ ರಿಲೀಫ್ ಕೊಟ್ಟಿರುವಂತಹ ಡೀಟೇಲ್ಸ್
ಲಭ್ಯ ಆಗ್ತಿರೋದು ಸದ್ಯಕ್ಕೆ ಕೋರ್ಟ್ನ ಹಾಲ್ನಿಂದ. ಮುರುಘಾಶ್ರೀ ಕೇಸನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ಮೊದಲ ಕೇಸ್ನಲ್ಲಿ ನಿರ್ದೋಷಿ ಶಿವಮೂರ್ತಿ ಶ್ರೀ. ಇವತ್ತು ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಇವತ್ತು ಜೈಲ ಬಿಡುಗಡೆನ ಅನ್ನುವಂಥದ್ದು ಇದೀಗ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಧು ನಾಗರಾಜ್, 2 ಪ್ರಕರಣ ತೀರ್ಪಿತ್ತು, ಬಟ್ 2ರಲ್ಲೂ ಖುಲಾಸೆಗೊಳಿಸಲಾಗಿರೋದ ಕೋರ್ಟ್ ಯಾವೆಲ್ಲ ಅಂಶ ಉಲ್ಲೇಖ ಮಾಡಿದೆ ಈ ಪ್ರಕರಣ ಖುಲಾಸೆಗೊಳಿಸೋದಕ್ಕೆ ಅಂತ? ಪ್ರಜ್ವಲ, ಈಗ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಪೋಕ್ಸೋ ಕೇಸ್ನಲ್ಲಿ ಏನು ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರಿಗೆ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳಿ ಈಗಷ್ಟೇ ಒಂದು ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಮೊದಲ ಕೇಸ್ನಲ್ಲಿ ಈ ರೀತಿಯಾಗಿ ಒಂದು ನಿರ್ದೋಷಿ ಅಂತ ಹೇಳಿ ಚಿತ್ರದುರ್ಗದ 2ನೇ ಸತ್ರ ನ್ಯಾಯಾಲಯ ಒಂದು ತೀರ್ಪನ್ನ ನೀಡಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಆದ್ರೆ ಇನ್ನಷ್ಟೇ ಆ ಒಂದು ಏನು ತೀರ್ಪಿತ್ತು, ಆ ಒಂದು ತೀರ್ಪಿನ ಪ್ರತಿ ಇನ್ನಷ್ಟೇ ಲಾಯರ್ಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು. ಅದ್ರಲ್ಲಿ ಏನಿದೆ ಅಂದ್ರೆ ಈ ರೀತಿಯಾಗಿ ನಿರ್ದೋಷಿ ಅಂತೇಳಿ ಏನ್ ತೀರ್ಪು ಪ್ರಕಟ ಆಯ್ತು, ಯಾವ ಅಂಶಗಳನ್ನ ಬಳಸಿ ಕೋರ್ಟ್ ಈ ರೀತಿಯಾಗಿ ನಿರ್ದೋಷಿ ಅಂತೇಳಿ ತೀರ್ಪು ನೀಡಿದೆ ಅನ್ನೋದು ನೆಕ್ಸ್ಟ್ ಏನು ಪ್ರತಿಯ ಮೂಲಕ ಒಂದು ತಿಳಿಯಬೇಕಾಗುತ್ತೆ. ಇನ್ನು ಮುರುಘಾ ಶ್ರೀಗಳ ಕೇಸ್ನಲ್ಲಿ ಈ ಕೋರ್ಟ್ ಅಂದ್ರೆ ಎಲ್ಲರನ್ನು ಕೂಡ 5 ಜನ ಏನ್ ಕೇಸ್ ಇದ್ರು, ಅಂದ್ರೆ ವಾರ್ಡನ್ ರಶ್ಮಿ ಮತ್ತು ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಪರಮಶಿವಯ್ಯ ಮತ್ತು ಮುರುಘಾ ಶ್ರೀಗಳು ಸೇರಿದಂತೆ ಒಟ್ಟು 5 ಮಂದಿಯನ್ನ ಈ ಒಂದು ಕೋರ್ಟ್ ಒಂದು ಖುಲಾಸೆಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಮೊದಲ ಕೇಸ್ ಏನಿತ್ತು ಪೋಕ್ಸೋ ಕೇಸ್, ಆ ಒಂದು ಕೇಸ್ನಲ್ಲಿ ಮಾತ್ರ ಈ ಒಂದು ನಿರ್ದೋಷಿ ಅಂತೇಳಿ ಈ ಒಂದು ಫಲಿತಾಂಶ ಇದು ಶಿಕ್ಷೆ ಒಂದು ಏನ್ ಪ್ರಕಟ ಆಗಿರ್ತಕ್ಕಂಥ ಅಂದ್ರೆ ಕೋರ್ಟ್ ತೀರ್ಪು ಪ್ರಕಟ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನು ಒಟ್ಟು ಶಿವಮೂರ್ತಿ ಮುರುಘಾ ಶರಣರ ಮೇಲೆ 2 ಕೇಸು ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ 2ನೇ ಕೇಸ್ನಲ್ಲಿ ಆಟ್ರಾಸಿಟಿ ಮತ್ತು ಇನ್ನೊಂದು ರೇಪ್ ಕೇಸ್ ಕೂಡ ಪ್ರಕರಣ ಇನ್ನೂ ಕೂಡ ಬಾಕಿ ಇರತಕ್ಕಂಥದ್ದು. ಮೊದಲನೇ ಪ್ರಕರಣದಲ್ಲಿ ಈಗಾಗಲೇ ಒಂದು ಕೋರ್ಟ್ ಏನು ರಿಲೀಫ್ ನೀಡಿರ್ತಕ್ಕಂಥದ್ದು. ಒಟ್ಟಾರೆಗೆ ಏನು ಆ ಬಾಲಕಿಯ ಸಂತ್ರಸ್ತರ ಇದ್ರು, ಆ ಸಂತ್ರಸ್ತೆಯ ಪರ ವಕೀಲರಿರ್ತಕ್ಕಂಥ ಏನು ಇದ್ರು, ಏನು ಸರ್ಕಾರಿ ವಕೀಲರು ಇದ್ರು, ಅವನ ವಕೀಲರು ಮುಂದಿನ ಅಂದ್ರೆ ಹೈಕೋರ್ಟ್ಗೆ ಹೋಗೋ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣ ಒಂದು ರಾಜ್ಯಾದ್ಯಂತ ಏನು ಸಂಚಲನಕ್ಕೆ ಕಾರಣವಾಗಿತ್ತು. ಆದ್ರೆ ಈ ರೀತಿಯಾಗಿ ಒಂದು ನಿರ್ದೋಷಿ ಅಂತ ಬರುತ್ತೆ ಅಂತ ಹೇಳಿ ಎಲ್ಲ ಯೋಚನೆಗಳನ್ನು ಮಾಡಿ ಮುಂದಿನ ಅಂದ್ರೆ ಹೈಕೋರ್ಟ್ ಅಥವಾ ಮುಂದಿನ ನ್ಯಾಯಾಲಯಗಳಿಗೆ ಒಂದು ಅಫಿಡೇವಿಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಫಲಿತಾಂಶ ನಿಜಕ್ಕೂ ಕೂಡ ಒಂದು ಭಕ್ತರಲ್ಲಿ ಒಂದು ಸಂತಸ ಮೂಡಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಿಂದನೂ ಕೂಡ ಒಂದು ಏನು ಬೃಹನ್ ಮಠ ಅಂದ್ರೆ ಚಿತ್ರದುರ್ಗ ಬೃಹನ್ ಮಠದಲ್ಲಿ ಒಂದು ಭಕ್ತ ಸಾಗರ ಹರಿದು ಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ನಮ್ಮ ಸ್ವಾಮೀಜಿಗಳು ಒಂದು ನಿರ್ದೋಷ ಆಗ್ತಾರೆ ಅಂತೇಳಿ ಭಕ್ತರು ಕೂಡ ಬೆಳಗಿಂದನೂ ಕೂಡ ಬರ್ತಾ ಇದ್ರು. ಆದ್ರೆ ಈ ಎಲ್ಲಾ ಭಕ್ತರುಗಳು ಕೂಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಾಮೀಜಿಯವರು ಈ ಒಂದು ಪ್ರಕರಣದಿಂದ ಒಂದು ನಿರ್ದೋಷ ಆಗಿರ್ತಕ್ಕಂಥದ್ದು ನಿಜಕ್ಕೆ ಒಂದು ಸಂತಸ ಅಂತ ಹೇಳಿ ಬೆಳಗ್ಗೆ ಕೂಡ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಒಟ್ಟಾರೆಯಾಗಿ ಈ ಒಂದು ಏನು ಸಂಚಲನಕ್ಕೆ ಕಾರಣವಿತ್ತು ಈ ಒಂದು ಕೇಸು, ಈ ಸ್ವಾಮೀಜಿ ನಿರ್ದೋಷ ಆಗೋ ಮೂಲಕ ಮೊದಲನೇ ಕೇಸ್ಗೆ ಒಂದು ಇತ್ಯರ್ಥ ಆಗಿರ್ತಕ್ಕಂಥದ್ದು. ಪ್ರಜ್ವಲ, ಮಧು ನಾಗರಾಜ್, ಈಗ ಕೋರ್ಟ್ ಹಾಲ್ನಿಂದ ಇವರೆಲ್ಲ ಹೊರಗೆ ಬರುವಂತದ್ದು ಏನಾರು ಆಗ್ತಾ ಇದೆಯಾ? ಅವರ ಅಡ್ವೊಕೇಟ್ಗಳೇನಾದ್ರೂ ಮಾತನಾಡ್ತಿದ್ದಾರಾ? ಜೊತೆಗೆ ಮುಂದಿನ ಸಾಧ್ಯತೆಗಳು ಅಂದ್ರೆ 2ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ಬೋದು? ಪ್ರಜ್ವಲ, ಪ್ರಮುಖವಾಗಿ ಈ ಒಂದು ಮೊದಲನೇ ಪೋಕ್ಸೋ ಕೇಸ್ನಲ್ಲಿ ಒಂದು ಕರ್ನಾಟಕದ ಖ್ಯಾತ ವಕೀಲರ್ತಕ್ಕಂಥ CV ನಾಗೇಶ್ ಅವರು ಸ್ವಾಮೀಜಿ ಪರವಾಗಿ ಒಂದು ವಾದ ಮಂಡನೆ ಮಾಡಿದ್ರು. ಆ ಒಂದು ಏನು ತೀರ್ಪು ಪ್ರಕಟ ಆದ ನಂತರ ಒಂದು ಏನು ಆದೇಶ ಪ್ರತಿ ಬರುತ್ತೆ, ಆ ಒಂದು ಆದೇಶ ಪ್ರತಿ ಬಂದ ಮೇಲೆ ಸ್ವಾಮೀಜಿ ಅವರು ಮತ್ತೇನು ವಕೀಲರ ನಾಗೇಶ್ ಅವರು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಅಂತೇಳಿ ಈಗಷ್ಟೇ ಮಾಹಿತಿ ಕೂಡ ಬಂದಿರತಕ್ಕಂಥದ್ದು. ಒಟ್ಟಾರೆ ಸ್ವಾಮೀಜಿ ಅವರು ಏನು ನಿರ್ದೋಷ ಆಗಿದ್ದಾರೆ ಪ್ರಥಮ ಪ್ರಕರಣದಲ್ಲಿ, ಆ ಒಂದು ವಿಚಾರವಾಗಿ ಸ್ವಾಮೀಜಿ ಅವರು ಕೂಡ ಮಾತನಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಏನು ಮುರುಘಾ ಶ್ರೀಗಳ ಜೊತೆ ಒಂದು ಏನು ಪ್ರಭಾರಿ ಆಗಿರ್ತಕ್ಕಂಥ ಬಸವಪ್ರಭು ಸ್ವಾಮೀಜಿ ಮತ್ತು ಒಂದು ಏನು CV ನಾಗೇಶ್ ಅವರು ಕೂಡ ಜೊತೆಗಿರ್ತಕ್ಕಂಥದ್ದು. ಇದಾದ ಬಳಿಕ ಏನು ಸುದ್ದಿಗೋಷ್ಠಿ ಮಾಡ್ತಾರಾ ಅಥವಾ ಯಾವ್ದೇ ರೀತಿಯ ಸುದ್ದಿಗೋಷ್ಠಿ ಮಾಡಲ್ಲ ಅನ್ನೋದು ಇನ್ನಷ್ಟೇ ಮಾಹಿತಿ ತಿಳಿದು ಬರ್ಬೇಕಾಗಿದೆ. ಒಟ್ಟಾರೆಯಾಗಿ ಸ್ವಾಮೀಜಿ ಅವರು ಇನ್ನಷ್ಟೇ ಇನ್ನು ಹೊರಗೆ ಬಂದಿಲ್ಲ, ಮತ್ತೆ ಆ ಒಂದು ಪ್ರತಿ ಪಡೆದ ಬಳಿಕ ಹೊರ ಬರುವ ಸಾಧ್ಯತೆ ಇದೆ. ಪ್ರಜ್ವಲ, ಸೊ ಈ ಮೂಲಕ ಜೈಲ ಬಿಡುಗಡೆನ ಅನ್ನುವಂತ ಪ್ರಶ್ನೆ ಇತ್ತು, ಇದೀಗ ಬಿಡುಗಡೆ ಅನ್ನುವಂತ ವಾತಾವರಣ ನಿರ್ಧಾರ ಆಗ್ತದೆ ಅಂತ. ಪ್ರಜ್ವಲ್, ಈಗಾಗ್ಲೇ ಬೇಲ್ ಮೂಲಕ ಸ್ವಾಮೀಜಿ ಅವರು ಒಂದು ಹೊರಗಡೆನೆ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಾಕ್ಷಿಗಳನ್ನ ತಿರುಚಬಹುದು ಅಂತೇಳಿ ಈ ಹಿಂದೆ ಒಂದು ಕೋರ್ಟ್ ಕೂಡ ಒಂದು ಆದೇಶ ಮಾಡಿತ್ತು. ಅಂದ್ರೆ ಚಿತ್ರದುರ್ಗ ಬೃಹನ್ ಮಠದಲ್ಲಿ ಇರುವಂತಿಲ್ಲ ಮತ್ತು ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಇರುವಂತಿಲ್ಲ ಅಂತೇಳಿ ಒಂದು ಆದೇಶ ಆಗಿತ್ತು. ಆ ಒಂದು ಆದೇಶ ಹಿನ್ನೆಲೆಯಲ್ಲಿ ಮುರುಘಾ ಶ್ರೀಗಳು ಒಂದು ದಾವಣಗೆರೆ ಶಿವಯೋಗಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ರು. ಆ ಒಂದು ವಾಸದಿಂದ ಇಲ್ಲಿಂದ ಸೀದಾ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿದ್ರು. ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪು ಪ್ರಕಟ ಆಯ್ತು, ಆ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಒಂದು ಚಿತ್ರದುರ್ಗದಲ್ಲಿ ಉಳಿಬಹುದಾ ಅಥವಾ ಮತ್ತೆ ಬೇರೆ ಒಂದು ಬೇರೆ ಜಿಲ್ಲೆಗಳಲ್ಲಿ ಉಳಿಬೇಕು ಅನ್ನೋದು ಒಂದು ಆದೇಶದಿಂದ ಗೊತ್ತಾಗಬೇಕಾಗಿದೆ. ಇದು ಹೊರ ಬಂದ ಬಳಿಕ ಮುರುಘಾ ಶ್ರೀಗಳ ಪರ ವಕೀಲರಾಗಿರ್ತಕ್ಕಂಥ ನಾಗೇಶ್ ಅವರು ಸೇರಿದಂತೆ ಅವರು ವಕೀಲರ ತಂಡ ಯಾವ ರೀತಿಯಾಗಿ ಈ ಒಂದು ಪ್ರತಿಯನ್ನ ಅಥವಾ ನಮಗೆ ತಿಳಿಸುತ್ತಂತೆ ಕಾದ್ ನೋಡ್ಬೇಕಾಗಿದೆ.
ಪ್ರಜ್ವಲ್. ಮಧು ನಾಗರಾಜ್, ಈಗ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ, ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ? ಅಂದ್ರೆ ಡೆವಲಪ್ಮೆಂಟ್ಸ್ ಯಾವಾಗ ಆಗ್ಬೋದು ಇದೆಲ್ಲನೂ? ಪ್ರಜ್ವಲ್, ಪ್ರಮುಖವಾಗಿ ಇವತ್ತು ಮೊದಲನೇ ಕೇಸ್ನ ಒಂದು ತೀರ್ಪು ಇತ್ತು. ಬಳಿಕ ಏನು ಎರಡನೇ ಕೇಸ್ ಕೂಡ ದಾಖಲಾಗಿತ್ತು, ಅಂದ್ರೆ ಆಟ್ರಾಸಿಟಿ ಮತ್ತೆ ಇನ್ನು ಎರಡನೇ ಪೋಕ್ಸೋ ಕೇಸ್ ಏನು ದಾಖಲಾಗಿತ್ತು. ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಇನ್ನು ವಿಚಾರಣೆ ಕೂಡ ಬಾಕಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಕರಣ ಕೂಡ ತೀರ್ಪು ಬರುವ ಸಾಧ್ಯತೆ ಇದೆ. ಆದ್ರೆ ಈ ಒಂದು ತೀರ್ಪು ಬಂದ ಬಳಿಕ ಏನು ಸಂತ್ರಸ್ತ ಬಾಲಕಿಯರಿದ್ರು ಅವ್ರ ಪರ ವಕೀಲರು ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದು ಇನ್ನಷ್ಟೇ ಕಾದ್ ನೋಡ್ಬೇಕಾಗಿದೆ ಪ್ರಜ್ವಲ. ಸದ್ಯ ಸಾಕ್ಷ್ಯಾಧಾರದ ಕೊರತೆ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗ್ತಾ ಇರೋದು ಮಧು ನಾಗರಾಜ. ಇನ್ನು ಹೆಚ್ಚಿನ ಡೀಟೇಲ್ಸ್ ಈ ಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಏನ್ ಲಭ್ಯ ಆಗ್ತಾ ಇದೆ? ಪ್ರಮುಖವಾಗಿ ಈಗಾಗಲೇ ಸಂತ್ರಸ್ತ ಬಾಲಕಿಯರಿದ್ರು ಅವರು ಪೊಲೀಸರ ಮುಖೇನ ಒಂದು 164 ದಾಖಲು ಮಾಡಿದ್ರು. ಅಂದ್ರೆ ನಮ್ಮೇಲೆ ರೇಪ್ ಆಗಿರೋದು ನಿಜ ಅಂತ ಕೂಡ 164 ಮೂಲಕ ಒಂದು ದಾಖಲು ಹೇಳಿಕೆನ ನೀಡಿದ್ರು ಅಂತೇಳಿ ಈ ಹಿಂದೆ ಒಂದು ವರದಿ ಆಗಿತ್ತು. ಅದಾದ ಬಳಿಕ ಯಾವ ರೀತಿಯಾಗಿ ಸಾಕ್ಷ್ಯನಾಶ ಅಂದ್ರೆ ಸಾಕ್ಷಿಗಳ ಕೊರತೆ ಆಯ್ತಾ ಅಥವಾ ಏನು ಈ ಒಂದು ಏನು ಸ್ವಾಮೀಜಿ ಅವರು ಯಾವ ರೀತಿಯಾಗಿ ತಪ್ಪನ್ನು ಮಾಡಿಲ್ಲ ಅನ್ನೋದು ಸಾಬೀತಾಯ್ತು ಅನ್ನೋದು ಈ ಒಂದು ಆದೇಶದ ಮೂಲಕ ನಮಗೆ ತಿಳಿದು ಬರ್ತಕ್ಕಂಥದ್ದು. ಒಟ್ಟಾಗಿ ಪ್ರಾಥಮಿಕವಾಗಿ ಸ್ವಾಮೀಜಿ ಅವರು ಪ್ರಥಮ ಕೇಸ್ನಲ್ಲಿ ಒಂದು ನಿರ್ದೋಷಿ ಅಂತೇಳಿ ಕೋರ್ಟ್ ಹೇಳಿದೆ. ಈ ಒಂದು ಕೋರ್ಟ್ನ ಆದೇಶ ಬಂದ ಬಳಿಕ ಅದರಲ್ಲಿ ಯಾವ ಅಂಶಗಳು ಅಡಗಿವೆ ಅಂತೇಳಿ ಇನ್ನಷ್ಟೇ ತಿಳಿಬೇಕಾಗಿದೆ ಪ್ರಜ್ವಲ. ಮಧು ನಾಗರಾಜ್, ಸದ್ಯ ಕೋರ್ಟ್ ಹಾಲ್ನತ್ತ ಚಿತ್ರಣ ಹೆಂಗ್ ಕಂಡು ಬರ್ತಾ ಇದೆ? ಯಾರೆಲ್ಲ ಇದ್ದಾರೆ? ಜೊತೆಗೆ ಈ ರಿಲೀಫ್ ಸಿಕ್ಕ ಬಳಿಕ ಯಾರಾದ್ರೂ ಮಾತನಾಡೋದು ಅಥವಾ ಅವರ ಗಮ್ಯ ಸ್ಥಾನಗಳಿಗೆ ತೆರಳೋದು ಏನ್ ನಡೀತಿದೆ? ಅಲ್ಲಿನ ಎಕ್ಸಾಕ್ಟ್ ಲೈವ್ ಅಪ್ಡೇಟ್ ಕೊಡೋದಾದ್ರೆ. ಪ್ರಜ್ವಲ, ಪ್ರಮುಖವಾಗಿ ಏನು ಶಿವಮೂರ್ತಿ ಮುರುಘಾಶರಣರು ಏನ ನಿರ್ದೋಷಿ ಅಂತ ಪ್ರಕಟ ಆಯ್ತು. ಪ್ರಕಟ ಆದ ಬಳಿಕ ತಂಡೋಪತಂಡವಾಗಿ ಒಂದು ಬ್ರೌನ್ ಮಠದ ಹತ್ರ ಒಂದು ಭಕ್ತ ಸಾಗರ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಯಾವ ಭಕ್ತರು ಕೂಡ ಸ್ವಾಮೀಜಿ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡಿಲ್ಲ. ಸ್ವಾಮೀಜಿ ತೀರ್ಪು ಬಂದ ಬಳಿಕ ನಾವು ಮಾತಾಡ್ತೀವಿ ಅಂತ ಹೇಳಿ ಕೆಲವು ಭಕ್ತರು ಕೂಡ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಇಷ್ಟಾದ ಬಳಿಕ ಏನು ಸ್ವಾಮೀಜಿ ಅವರು ಪ್ರಥಮ ಕೇಸ್ನಲ್ಲಿ ನಿರ್ದೋಷ ಅಂತ ಆಯ್ತು. ನಿರ್ದೋಷ ಆದ ಬಳಿಕ ಮಠದತ್ತ ಮತ್ತೆ ನ್ಯಾಯಾಲಯದತ್ತ ಅವರ ಭಕ್ತರು ದಂಡುಗಳು ಕೂಡ ಬರ್ತಿರ್ತಕ್ಕಂಥ. ಯಾಕಂದ್ರೆ ನಮ್ಮ ಸ್ವಾಮೀಜಿ ಅವರು ಯಾವ ರೀತಿಯ ತಪ್ಪು ಮಾಡಿಲ್ಲ. ಆದ್ರೆ ಎಲ್ಲರೂ ಸೇರ್ತಿ ಅಂದ್ರೆ ಮಾಜಿ ಶಾಸಕರು ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಗುಂಪು ಏನಿತ್ತು, ಆ ಒಂದು ಗುಂಪು ಸ್ವಾಮೀಜಿ ಅವ್ರನ್ನ ಶಿಕ್ಷಾಕ್ಸಕ್ಕೆ ಈ ರೀತಿಯಾಗಿ ಮಾಡ್ತು ಅಂತೇಳಿ ಅಲ್ಲಿನ ಕೆಲ ಜನರುಗಳ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವ್ರೇನು ಭಕ್ತ ದಂಡ ಇತ್ತು, ಆ ಒಂದು ಭಕ್ತರು ಒಂದು ಕೋಟ ಆವರಣದತ್ತ ಮತ್ತು ಒಂದು ಏನು ಮಠದತ್ತ ಬರ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಪ್ರಜ್ವಲ. ಮಧು ನಾಗರಾಜ್, ಈಗ ಸ್ವಾಮೀಜಿ ಪರ ವಕೀಲರೇನಾದ್ರೂ ಮಾತನಾಡುವಂತದ್ದಾಗ್ತಾ ಇದೆಯಾ? ಪ್ರಜ್ವಲ್, ಇನ್ನಷ್ಟೇ ಅವರು ಹೊರ ಬರ್ಬೇಕಾಗಿದೆ. ಇನ್ನು ಆದೇಶ ಪ್ರತಿ ಕೂಡ ಕಾಯ್ತಿರ್ತಕ್ಕಂಥದ್ದು ಸಿ.ವಿ. ನಾಗೇಶ್ವರ ಬದ್ದು ಮತ್ತೆ ಅಲ್ಲಿರ್ತಕ್ಕಂಥ ಏನು ಅವರು ಏನು ವಕೀಲರ ತಂಡ ಇತ್ತು, ತಂಡ ಮತ್ತು ಶಿವಮೂರ್ತಿ ಮುರುಘಾಶರಣರು ಜೊತೆಗೆ ಪ್ರಭಾರಿ ಸ್ವಾಮೀಜಿಗಳಿರ್ತಕ್ಕಂಥ ಬಸವಪ್ರಭು ಸ್ವಾಮೀಜಿಯವರು ಕೂಡ ಆ ಒಂದು ನಿರ್ದೋಷಿ ಎಂದು ಏನು ತೀರ್ಪು ಪ್ರಕಟ ಆಯ್ತು. ಆ ಒಂದು ತೀರ್ಪು ಪ್ರಕಟ ಆದ ಬಳಿಕ ಅದೊಂದು ಪ್ರತಿಯನ್ನ ಪಡೆದ ಬಳಿಕ ಹೊರ ಬಂದು ಮತ್ತೆ ಸುದ್ದಿಗೋಷ್ಠಿ ಮಾಡೋ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಾಗ್ತಿದೆ ಪ್ರಜ್ವಲ. ರೈಟ್ ಮಧು ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.